Hello, my dear friends. Welcome back to the World Class Academy. ನಾನು ನಿಮ್ಮ ಫಜಿಲತ್ ಫಾತಿಮಾ ತುಮಕೂರಿನಿಂದ. Today we are going to study about actinides from F block elements. ನೋಡಿ, ಪ್ರೀವಿಯಸ್ ಕ್ಲಾಸಲ್ಲಿ ಲ್ಯಾಂಥನೈಡ್ ಸೀರೀಸ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ವಿ. ನೆಕ್ಸ್ಟು ಆಕ್ಟಿನೈಡ್ ಸೀರೀಸ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಲ್ಯಾಂಥನೈಡ್ಸ್ ಆಕ್ಟಿನೈಡ್ಸ್ ಬಿಲಾಂಗ್ಸ್ ಟು ದ ಸೇಮ್ ಗ್ರೂಪ್, ದಟ್ ಈಸ್ 3. ಥರ್ಡ್ ಗ್ರೂಪ್ ಅಲ್ವಾ? ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೆ. ಇದು ಪೀರಿಯಡ್ ನೋಡೋದಾದರೆ ಲ್ಯಾಂಥನೈಡ್ ಸೀರೀಸು 6th ಪೀರಿಯಡಲ್ಲಿ ಬರುತ್ತೆ, ಆಕ್ಟಿನೈಡ್ ಸೀರೀಸು 7th ಪೀರಿಯಡಲ್ಲಿ ಬರುತ್ತೆ. ಇದನ್ನು 4F ಸೀರೀಸ್ ಅಂತ ಹೇಳ್ತೀವಿ ಲ್ಯಾಂಥನೈಡ್ಸ್ನ. ಇದನ್ನು 5F ಸೀರೀಸ್ ಅಂತ ಹೇಳ್ತೀವಿ. ಅಲ್ವಾ? ಲ್ಯಾಂಥನೈಡ್ ಸೀರೀಸ್ನ ಫಸ್ಟ್ ಇನ್ನರ್ ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಆಕ್ಟಿನೈಡ್ಸ್ನ ಸೆಕೆಂಡ್ ಇನ್ನರ್ ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಮುಂದೆ ಹೋಗೋಣ. ನೋಡಿ, ಆಕ್ಟಿನೈಡ್ ಸೀರೀಸಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಬರ್ತವೆ? ಆಕ್ಟೀನಿಯಂ, ಥೋರಿಯಂ, ಪ್ರೊಟ್ಯಾಕ್ಟೀನಿಯಂ, ಯುರೇನಿಯಂ, ನೆಪ್ಟ್ಯೂನಿಯಂ, ಪ್ಲುಟೋನಿಯಂ, ಅಮೇರಿಷಿಯಂ, ಕ್ಯೂರಿಯಂ, ಬೆರ್ಕೀಲಿಯಂ, ಕ್ಯಾಲಿಫೋರ್ನಿಯಂ, ಐನ್ಸ್ಟೀನಿಯಂ, ಫೆರ್ಮಿಯಂ, ಮೆಂಡಲೀವಿಯಂ, ನೊಬೀಲಿಯಂ, ಲಾರೆನ್ಷಿಯಂ ಇವೆಲ್ಲ ಬರ್ತಕ್ಕಂಥದ್ದು ಆಕ್ಟಿನೈಡ್ ಸೀರೀಸಲ್ಲಿ. ಸೊ ಇದೆಲ್ಲನೂ ಸಹ ರೇಡಿಯೋ ಆಕ್ಟಿವ್ ಅಂತ ನಾವು ಹೇಳ್ತೀವಿ. ಎಲ್ಲ ಎಲಿಮೆಂಟ್ಸ್ನು ರೇಡಿಯೋ ಆಕ್ಟಿವ್ ಅಂತ ಹೇಳ್ತೀವಿ. ಯಾಕೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಆಕ್ಟಿನೈಡ್ಸ್ದು ಅಂದರೆ 5F124 6D021 7S2 5F1214 6D021 7S2. ನೆಕ್ಸ್ಟ್, ಹಾಗಾದರೆ ಏನಿದು ಆಕ್ಟಿನೈಡ್ಸ್ ನಮಗೆ ಎಲ್ಲಿ ಸಿಗುತ್ತೆ ಅಂತ ನೋಡೋದಾಗಿದ್ರೆ, ನೋಡಿ ಸ್ನೇಹಿತರೆ, ದೀಸ್ ಆರ್ ಫೌಂಡ್ ಇನ್ ರೇರ್ ಅರ್ತ್ ಮೆಟಲ್ಸ್. ಇದು ತುಂಬ ಸಲ ಸಿಗಲ್ಲ, ಜಾಸ್ತಿ ಸಿಗಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಏನಂತ ಹೇಳ್ಬೋದು ಅಂದರೆ ಕನ್ನಡದಲ್ಲಿ ಅಪರೂಪದ ಭೂಮಿಯ ಲೋಹಗಳು ಅಂತ ಹೇಳ್ಬೋದು. ಅಪರೂಪವಾಗಿ ಸಿಗ್ತಕ್ಕಂತಹ ಲೋಹಗಳು ಯಾವುದು? ಆಕ್ಟಿನೈಡ್ಸ್. ನೇಮ್ಡ್ ಆಫ್ಟರ್ ಆಕ್ಟಿನೈಡ್ಸ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಗ್ರೂಪ್. ಯಾಕಿದು ಆಕ್ಟಿನೈಡ್ಸ್ ಅಂತ ಬಂತು ಅಂತ ಹೇಳಿದ್ರೆ, ಆಕ್ಟೀನಿಯಂ ತದನಂತರ ಬರ್ತಕ್ಕಂತಹ ಎಲ್ಲ ಎಲಿಮೆಂಟ್ಸ್ನ ನಾವು ಆಕ್ಟಿನೈಡ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ದೇ ಕನ್ಸಿಸ್ಟ್ 15 ಎಲಿಮೆಂಟ್ಸ್ ಫ್ರಮ್ ದ ನಂಬರ್ 89 to 103. ನೋಡಿ, 89 ಇಂದ ಹಿಡಿದು 103 ವರೆಗೂ 15 ಎಲಿಮೆಂಟ್ಸ್ ಬರ್ತವೆ. ಅದಕ್ಕೆ ನಾವು ಆಕ್ಟಿನೈಡ್ ಸೀರೀಸ್ ಅಂತ ಹೇಳ್ತೀವಿ. ಸಮ್ ಆರ್ಂಟ್ ಫೌಂಡ್ ಇನ್ ನೇಚರ್. ಆಲ್ ಹೈಯರ್ ಆಟಮಿಕ್ ನಂಬರ್ಸ್ ಎಲಿಮೆಂಟ್ಸ್ ಆರ್ ಕ್ರಿಯೇಟೆಡ್ ಇನ್ ಲ್ಯಾಬ್. ಎಲ್ಲ ಎಲಿಮೆಂಟ್ಸು ನಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಸ್ನೇಹಿತರೆ. ನಾವು ಕೆಲವು ಲ್ಯಾಬೊರೇಟರಿಯಲ್ಲಿ ಕ್ರಿಯೇಟ್ ಮಾಡ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಇಲ್ಲಿ ಆಸ್ ದ ಆಟಮಿಕ್ ನಂಬರ್ ಇನ್ಕ್ರೀಸಸ್, ಆಟಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಾ ಹೋದರೆ ನ್ಯೂಕ್ಲಿಯರ್ ಚಾರ್ಜು ಇನ್ಕ್ರೀಸ್ ಆಗುತ್ತೆ. ಆಸ್ ಎ ರಿಸಲ್ಟ್ ನಮ್ಗೆ ಏನು ಸಿಗುತ್ತೆ ಅಂದರೆ ಅಯಾನಿಕ್ ರೇಡಿಯೋ ಆಟೋಮಿಕ್ ರೇಡಿಯೋ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆ ಕಮ್ಮಿ ಆಗುತ್ತೆ? ಆಟೋಮಿಕ್ ನಂಬರ್ ಇನ್ಕ್ರೀಸ್ ಆದ ತಕ್ಷಣ ನ್ಯೂಕ್ಲಿಯರ್ ಚಾರ್ಜು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಸ್ ಎ ರಿಸಲ್ಟ್ ವಿ ಗೆಟ್ ಅಯಾನಿಕ್ ರೇಡಿಯೈ ಆ್ಯಂಡ್ ಆಟೋಮಿಕ್ ರೇಡಿಯೈ ಡಿಕ್ರೀಸಸ್ ಫ್ರಮ್ ಥೋರಿಯಂ ಟು ಲಾರೆನ್ಷಿಯಂ. ಫ್ರಮ್ ಆಟಮಿಕ್ ನಂಬರ್ 89 to 103 ಏನಿದೆ, ಥೋರಿಯಂ ಟು ಲಾರೆನ್ಷಿಯಂ ವರೆಗೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಇದು ಮುಂದೆ ನಿಮಗೆ ಅರ್ಥ ಆಗುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. The transuranium compounds are the elements with an atomic number greater than 92. ಏನು ಇದರ ಅರ್ಥ? ಟ್ರಾನ್ಸ್ಯುರೇನಿಯಂ ಕಾಂಪೌಂಡ್ಸ್ ಎಲ್ಲಿ ಸಿಗುತ್ತೆ ಅಂತ ಅಂದರೆ, ನೋಡಿ ಸ್ನೇಹಿತರೆ, ಇಲ್ಲಿ 92 ಆಟಮಿಕ್ ನಂಬರ್ ಯುರೇನಿಯಂ ಆದ ತಕ್ಷಣ ಬರ್ತಕ್ಕಂತಹ ಎಲ್ಲ ಎಲಿಮೆಂಟ್ಸ್ನ ನಾವು ಟ್ರಾನ್ಸ್ಯುರೇನಿಯಂ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ದ ಟ್ರಾನ್ಸ್ಯುರೇನಿಯಂ ಕಾಂಪೌಂಡ್ಸ್ ಆರ್ ಆಲ್ ರೇಡಿಯೋ ಆಕ್ಟಿವ್. ಎಲ್ಲದೂ ರೇಡಿಯೋ ಆಕ್ಟಿವೇ, ಬಟ್ ಮ್ಯಾನ್ ಮೇಡ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಮನುಷ್ಯ ಕ್ರಿಯೇಟ್ ಮಾಡಿರ್ತಕ್ಕಂತಹ ಎಲಿಮೆಂಟ್ಸ್ನ ನಾವು ಟ್ರಾನ್ಸ್ಯುರೇನಿಯಂ ಕಾಂಪೌಂಡ್ಸ್, ದೋಸ್ ಆರ್ ಆಲ್ ಕನ್ಸಿಡರ್ಡ್ ಆಸ್ ರೇಡಿಯೋ ಆಕ್ಟಿವ್ ಓನ್ಲಿ. ಪ್ರತಿಯೊಂದು ರೇಡಿಯೋ ಆಕ್ಟಿವೇ, ಬಟ್ ಯುರೇನಿಯಂ ಆದ ನಂತರ ಬರ್ತಕ್ಕಂತಹ ಎಲ್ಲ ಎಲಿಮೆಂಟ್ಸು
ಮ್ಯಾನ್ ಮೇಡ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಇದ್ರ ಮ್ಯಾಗ್ನೆಟಿಕ್ ಬಿಹೇವಿಯರ್ ನೋಡೋದಾಗಿದ್ರೆ ದ ಆಕ್ಟಿನಾಯ್ಡ್ ಅಯಾನ್ಸ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ. ಯಾಕೆ ಇದು ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ದೋಸ್ ಆರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸಿ ವೇರ್ ಎವರ್ ಯು ಸಿ ಅನ್ಪೇರ್ಡ್ ಎಲೆಕ್ಟ್ರಾನ್, ನೀವು ಅರ್ಥ ಮಾಡ್ಕೊಬಿಡ್ಬೇಕು ಅನ್ಪೇರ್ಡ್ ಅಂದಿದ ತಕ್ಷಣ ಪ್ಯಾರಾಮ್ಯಾಗ್ನೆಟಿಕ್ ಆಗಿರುತ್ತೆ ಅಂತ. ಅದಾಯ್ತಾ? ಸಿ ನೋಡಿ, ಇಲ್ಲಿ ಥೋರಿಯಂ ಆಗಿರ್ಬೋದು, ಪ್ರೊಟ್ಯಾಕ್ಟೀನಿಯಮ್, ಯುರೇನಿಯಂ, ಇವೆಲ್ಲ ಎಕ್ಸೆಟ್ರಾ ದೇ ಆರ್ ಆಲ್ ಶೋ ಪ್ಯಾರಾಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್. ಇವೆಲ್ಲವೂ ಪ್ಯಾರಾಮ್ಯಾಗ್ನೆಟಿಕ್ ಕ್ಯಾರೆಕ್ಟರು ತೋರಿಸುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಇಲ್ಲಿ ವೈ ಈಸ್ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಇನ್ ಕೆಮಿಸ್ಟ್ರಿ. ಏನಿದು? ಹಿಂದಿನ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಕ್ಲೀನಾಗಿ. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಏನು ಅಂತ ಹೇಳಿದ್ದೆ. ಇಲ್ಲೂ ಸಹ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಅಂತ ಬರ್ತಿದೆ. ಹಾಗಿದ್ರೆ ನೋಡೋಣ ಬನ್ನಿ ಏನಿದು ಅಂತ. ಸಿ ದಿಸ್ ಸ್ಟಡಿ ಡಿಕ್ರೀಸ್ ಇನ್ ಆಟೋಮಿಕ್ ಅಂಡ್ ಅಯೋನಿಕ್ ರೇಡಿಯೈ. ನಾನು ಹಿಂದೆನೆ ನಾನು ಹೇಳಿದ್ದೆ ಆಟೋಮಿಕ್ ಅಯೋನಿಕ್ ರೇಡಿಯೈ ಡಿಕ್ರೀಸ್ ಆಗುತ್ತೆ. ಯಾಕೆ? ಇದಕ್ಕೆ ಕಾರಣ ಇನ್ಕ್ರೀಸಿಂಗ್ ಆಟೋಮಿಕ್ ನಂಬರ್ ಆಫ್ ಆಕ್ಟಿನೈಡ್ ಎಲಿಮೆಂಟ್ಸ್. ಆಟೋಮಿಕ್ ಅಯೋನಿಕ್ ರೇಡಿಯೈ ಕಮ್ಮಿ ಆಗ್ತಾ ಇದೆ ಅಂದರೆ ಅದಕ್ಕೆ ಮೇನ್ ಆಗಿ ಕಾರಣ ಆಟೋಮಿಕ್ ನಂಬರು ಇನ್ಕ್ರೀಸ್ ಆಗ್ತಾ ಇದೆ. ಯಾವುದು? ಆಕ್ಟಿನೈಡ್ ಎಲಿಮೆಂಟ್ಸ್ದು. ಆದ ತಕ್ಷಣ ಇಲ್ಲಿ ಪಾಸಿಟಿವ್ ನ್ಯೂಕ್ಲಿಯರ್ ಚಾರ್ಜ್, ಎಲ್ಲದಕ್ಕೂ ಪಾಸಿಟಿವ್ ನ್ಯೂಕ್ಲಿಯರ್ ಚಾರ್ಜ್ ಸಿಗ್ತಾ ಇದೆಯಾ? ಹೌದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಅಂಡ್ ಇಟ್ ಈಸ್ ಆನ್ ಅನಾಲೋಗಸ್ ಆಫ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ವಿಚ್ ಇಸ್ ಸಿಮಿಲರ್ ಟು ದ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ. ನೋಡಿ ಇಲ್ಲಿ, ವೈ ಈಸ್ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಮೋರ್ ದ್ಯಾನ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಯಾಕೆ ಆಕ್ಟಿನೈಡ್ ಕಾಂಟ್ರಾಕ್ಷನ್ನು ಜಾಸ್ತಿ ಇರುತ್ತೆ ವೆನ್ ಕಂಪೇರ್ಡ್ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್? ಯಾಕೆ ಅಂದರೆ ಇಲ್ಲಿದೆ ರೀಸನ್ ನೋಡಿ. ದ ಶೀಲ್ಡಿಂಗ್ ಎಫೆಕ್ಟ್ ಆಫ್ 5f ಆರ್ಬಿಟಲ್ ಈಸ್ ಪೂರರ್ ದ್ಯಾನ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ 4f ಆರ್ಬಿಟಲ್. ನೋಡಿ, ಈ ಶೀಲ್ಡಿಂಗ್ ಎಫೆಕ್ಟ್ ಆಫ್ 4f ಆರ್ಬಿಟಲ್ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ತಿಳಿಸಿದ್ದೀನಿ ಲ್ಯಾಂಥನೈಡ್ ಸೀರೀಸ್ ಮಾಡಿದ ತಕ್ಷಣ ಅಲ್ವಾ? ಅದೇ ರೀತಿ ಈ ಶೀಲ್ಡಿಂಗ್ ಎಫೆಕ್ಟ್ 4f ಆರ್ಬಿಟಲ್ಸ್ ಏನಿದೆ ಇದಕ್ಕಿಂತ ಜಾಸ್ತಿ ಪೂರರು shielding effect to 5f orbital which we see in the actinide contraction. So due to this the valence shell electron of actinide experience greater effective nuclear charge than that experienced by lanthanides ಅಂತ ಹೇಳ್ತೀವಿ. ಆಕ್ಟಿನೈಡ್ ಕಾಂಟ್ರಾಕ್ಷನ್ ಯಾಕೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಗ್ರೇಟ್ ಆಗಿರುತ್ತೆ ಅಂತ ಹೇಳಿದ್ರೆ ಈ ಶೀಲ್ಡಿಂಗ್ ಎಫೆಕ್ಟ್ ಆಫ್ 5f ಆರ್ಬಿಟಲ್ ಏನಿದೆ ಇದು 4f ಆರ್ಬಿಟಲ್ ಕಂಪೇರ್ ಮಾಡಿದ್ರೆ ಇದಕ್ಕೆ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಇದಕ್ಕೆ ದಟ್ ಈಸ್ ವೈ ಆಕ್ಟಿನೈಡ್ ಕಾಂಟ್ರಾಕ್ಷನ್ ಈಸ್ ಮೋರ್ ದ್ಯಾನ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ನೆಕ್ಸ್ಟ್ ಯೂಸಸ್ ಆಫ್ ಆಕ್ಟಿನೈಡ್ಸ್. ಎಂತೆಂಥರಲ್ಲಿ ಯೂಸ್ ಮಾಡಬಹುದು ಆಕ್ಟಿನೈಡ್ಸ್ನ ಅಂದರೆ ಸ್ನೇಹಿತರೆ, ಕ್ಯಾನ್ಸರ್ ಥೆರಪಿಯಾಗಿ ಯೂಸ್ ಮಾಡ್ತೀವಿ. ಅನಾಲಿಟಿಕಲ್ ಕೆಮಿಸ್ಟ್ರಿಯಾಗೂ. ಏನಿದು ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂದರೆ somehow scientists carry research for that purpose. ಆ ಪರ್ಪಸ್ ರಿಸರ್ಚ್ ಪರ್ಪಸ್ಗಾಗಿ ಆಕ್ಟಿನೈಡ್ಸ್ನ ಯೂಸ್ ಮಾಡ್ತೀವಿ ಅನಾಲಿಟಿಕಲ್ ಕೆಮಿಸ್ಟ್ರಿಲಿ. ನೆಕ್ಸ್ಟ್ ಇಟ್ ಈಸ್ ಯೂಸ್ಡ್ ಆಸ್ ಎ ಗಾಮಾ ಸೋರ್ಸು ನ್ಯೂಕ್ಲಿಯರ್ ಸೋರ್ಸ್ ಆಗು ಯೂಸ್ ಮಾಡ್ತೀವಿ. ಆಮೇಲೆ ಇಲ್ಲಿ ಡಿಫೆನ್ಸ್ ಆಪರೇಷನಲ್ಲೂ ಯೂಸ್ ಮಾಡ್ತೀವಿ. ಅನಾಲಿಟಿಕಲಲ್ಲಿ ಡಿಫೆನ್ಸ್ ಆಪರೇಷನಲ್ಲಿ ಯೂಸ್ ಲೈಕ್ ನ್ಯೂಕ್ಲಿಯರ್ ವೆಪನ್ ಆಗಿ ಯೂಸ್ ಮಾಡ್ತೀವಿ. ನ್ಯೂಕ್ಲಿಯರ್ ವೆಪನ್ನ ಕ್ರಿಯೇಟ್ ಮಾಡಲಿಕ್ಕೆ ಡಿಸ್ಕವರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಆಕ್ಟಿನೈಡ್ಸ್ನ. ಮುಂದೆ ನೋಡ್ಕೊಳ್ತಾ ಹೋಗ್ತೀವಿ ಯಾವ್ದು ಯೂಸ್ ಆಗುತ್ತೆ ಅಂತ. ಯುರೇನಿಯಂ ಈಸ್ ಯೂಸ್ಡ್ ಇನ್ ಅ ಗ್ಲಾಸ್ ಇಂಡಸ್ಟ್ರಿ. ಗ್ಲಾಸ್ ಇಂಡಸ್ಟ್ರಿಲಿ ಯುರೇನಿಯಂ ಯೂಸ್ ಮಾಡ್ತೀವಿ. ಮೆಡಿಸಿನ್ಸಲ್ಲೂ ಯೂಸ್ ಮಾಡ್ತೀವಿ. ನ್ಯೂಕ್ಲಿಯರ್ ಫ್ಯೂಯಲಲ್ಲೂ ಯೂಸ್ ಮಾಡ್ತೀವಿ. ಯಾವುದನ್ನು? ಯುರೇನಿಯಂನ. ಪ್ಲುಟೋನಿಯಂನ ಯಾವುದ್ರಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಅಟಾಮಿಕ್ ರಿಯಾಕ್ಟರ್ಸಲ್ಲಿ ಯೂಸ್ ಮಾಡ್ತೀವಿ. ಯಾಕಂದರೆ ಟು ಡಿಸ್ಕವರ್ ಅಟಾಮಿಕ್ ಬಾಂಬ್ಸ್. ನೆಕ್ಸ್ಟ್ ಇಲ್ಲಿ ಇದರ ಡಿಫ್ರೆನ್ಸ್ ನಾವು ತಿಳಿಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಲ್ಯಾಂಥನಾಯ್ಡ್ಸ್ ಆಕ್ಟಿನಾಯ್ಡ್ಸ್ ಇದರಲ್ಲಿ ಡಿಫ್ರೆನ್ಸ್ ಏನೇನಿದೆ ಅಂತ ಅಂದರೆ ನಿಮಗೆಲ್ಲ ಗೊತ್ತು 4f ಆರ್ಬಿಟಲ್ ಈಸ್ ಪ್ರೋಗ್ರೆಸ್ಲಿ ಫಿಲ್ಡ್. 4f ಆರ್ಬಿಟಲ್ ಎಲೆಕ್ಟ್ರಾನ್ ಫಿಲ್ ಆಗುತ್ತೆ 4f ಆರ್ಬಿಟಲಲ್ಲಿ. ಇದರಲ್ಲಿ ಎಲೆಕ್ಟ್ರಾನು 5f ಆರ್ಬಿಟಲಲ್ಲಿ ಫಿಲ್ ಆಗುತ್ತೆ. ಯಾವುದರಲ್ಲಿ? ಆಕ್ಟಿನಾಯ್ಡ್ಸಲ್ಲಿ. ಇದು 6th ಪೀರಿಯಡಿಗೆ ಸೇರುತ್ತೆ. ಅಪಾರ್ಟ್ ಫ್ರಮ್ ದಟ್ 3rd ಟ್ರಾನ್ಸಿಷನ್ ಸೀರೀಸ್ ಇದಕ್ಕೆ ನಾವು ಫಸ್ಟ್ ಇನ್ನರ್ ಟ್ರಾನ್ಸಿಷನ್ ಸೀರೀಸ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಬನ್ನಿ, ಆಕ್ಟಿನಾಯ್ಡ್ 7th ಪೀರಿಯಡಿಗೆ ಬಿಲಾಂಗ್ ಆಗುತ್ತೆ. ಫೋರ್ತ್ ಟ್ರಾನ್ಸಿಷನ್ ಸೀರೀಸ್ ಆ್ಯಂಡ್ ದಿಸ್ ಕಾನ್ಸ್ಟಿಟ್ಯೂಟ್ ಸೆಕೆಂಡ್ ಇನ್ನರ್ ಟ್ರಾನ್ಸಿಷನಲ್ ಸೀರೀಸ್ ಅಂತ ಹೇಳ್ತೀವಿ, ಟ್ರಾನ್ಸಿಷನ್ ಸೀರೀಸ್. ನೆಕ್ಸ್ಟ್
ಇದಕ್ಕೆ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಯಾವುದು? ಲ್ಯಾಂಥನೈಡ್ಸ್ ಅಲ್ಲಿ +3, ಲ್ಯಾಂಥನೈಡ್ಸ್ ಪುನಃ +2 +4 ಆಕ್ಸಿಡೇಷನ್ ಸ್ಟೇಟ್ಸ್ ಕಾಣ್ತಾ ಹೋಗ್ಬೋದು ಕೆಲವು ಕೇಸಲ್ಲಿ. ನೆಕ್ಸ್ಟ್ +3 ಆಕ್ಸಿಡೇಷನ್ ಸ್ಟೇಟ್ ನೋಡ್ಬೋದು. ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಆಕ್ಟಿನೈಡ್ಸ್ ಅಲ್ಲೂ +3, ಲ್ಯಾಂಥನೈಡ್ಸ್ ಅಲ್ಲೂ +3. ಆಕ್ಟಿನೈಡ್ಸ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ನೋಡೋದಾಗಿದ್ರೆ ಇಲ್ಲಿ +4 +5 +7 ನೋಡ್ಬೋದು ಸ್ನೇಹಿತರೆ. ದೇ ಶೋ ಲೆಸ್ಸರ್ ಟೆಂಡೆನ್ಸಿ ಟು ಫಾರ್ಮ್ ಕಾಂಪ್ಲೆಕ್ಸಸ್. ಈ ಕಾಂಪ್ಲೆಕ್ಸ್ ಕಾಂಪೌಂಡ್ ಬೇಕು ನಮಗೆ ಅಂದರೆ ಇದಕ್ಕೆ ಕಮ್ಮಿ ಸಿಗುತ್ತೆ ಲ್ಯಾಂಥನೈಡ್ಸ್ ಅಲ್ಲಿ. ಇದರಲ್ಲಿ ಜಾಸ್ತಿ ಟೆಂಡೆನ್ಸಿ ಸಿಗುತ್ತೆ ಕಾಂಪ್ಲೆಕ್ಸ್ ಫಾರ್ಮ್ ಆಗೋಕ್ಕೆ. ಸಮ್ ಆಫ್ ದ ಲ್ಯಾಂಥನೈಡ್ಸ್ ಆರ್ ಫೇರ್ಲಿ ಕಲರ್ಡ್ ಆಗಿರುತ್ತೆ. ಇದರಲ್ಲಿ ಡೀಪ್ಲಿ ಕಲರ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಯುರೇನಿಯಂ 3+ ಅಲ್ಲಿ ರೆಡ್, ಯುರೇನಿಯಂ 4+ ಅಲ್ಲಿ ಗ್ರೀನು, ಈ ರೀತಿ. ಓನ್ಲಿ ಪ್ರೊಮೀಥಿಯಂ ಇಸ್ ರೇಡಿಯೋ ಆಕ್ಟಿವ್. ಲ್ಯಾಂಥನೈಡ್ ಸೀರೀಸ್ ಅನ್ನು ನೋಡಿದ್ರೆ ಪ್ರೊಮೀಥಿಯಂ ರೇಡಿಯೋ ಆಕ್ಟಿವ್ ಇರುತ್ತೆ, ಎಲ್ಲದು ಅಲ್ಲ. ಬಟ್ ಆಕ್ಟಿನೈಡ್ಸ್ ನೋಡೋದಿದ್ರೆ ಆಲ್ ದ ಮೆಂಬರ್ಸ್ ಆಫ್ ಸೀರೀಸ್ ಆರ್ ರೇಡಿಯೋ ಆಕ್ಟಿವ್. ಎಲ್ಲ ಎಲಿಮೆಂಟ್ಸು ರೇಡಿಯೋ ಆಕ್ಟಿವ್. ನೆಕ್ಸ್ಟ್ ಕೆಲವು MCQ ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟ್ ಕ್ವಶನ್, ಆಟೋಮಿಕ್ ನಂಬರ್ ಆಫ್ ಆಕ್ಟಿನಾಯ್ಡ್ಸ್ ಆರ್ ಫ್ರಮ್. ಇದು ನಿಮಗೆ ಗೊತ್ತಿದೆ, ಏನಿರ್ಬೋದು? ಆಪ್ಷನ್ 1 57 to 70 ಇಲ್ಲ. 58 to 71 ಇಲ್ಲ. 89 to 103 ಎಸ್. ಆಪ್ಷನ್ 3 is the correct answer. ನೆಕ್ಸ್ಟ್ ನೋಡಿ, ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಆಕ್ಟಿನಾಯ್ಡ್ಸ್ ಆರ್. ಯಾವ್ದು ಕರೆಕ್ಟ್ ಇದೆ? ಫಸ್ಟ್ ಆಪ್ಷನ್ ನೋಡಿ, ದ 5f electron of actinides are bound less tightly than the 4f electron. Yes, it is also true. The transuranium elements are prepared artificially. Yes, it is also true. ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು, ಮ್ಯಾನ್ ಮೇಡ್ ಎಲಿಮೆಂಟ್ಸ್ ಅಂತ. ಆಪ್ಷನ್ ನಂಬರ್ 3, ಆಲ್ ದ ಆಕ್ಟಿನೈಡ್ಸ್ ಆರ್ ರೇಡಿಯೋ ಆಕ್ಟಿವ್. ಎಸ್, ಈ 3 ಆಪ್ಷನ್ ಸರಿ. ಸೊ 4th ಆಪ್ಷನ್ ಇಸ್ ಕರೆಕ್ಟ್. 1, 2, 3 ಆರ್ ಕರೆಕ್ಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್, ದ ಎಲಿಮೆಂಟ್ಸ್ ಕ್ಯಾಲಿಫೋರ್ನಿಯಂ ಬಿಲಾಂಗ್ಸ್ ಟು ದ ಫ್ಯಾಮಿಲಿ. ಯಾವ ಫ್ಯಾಮಿಲಿಗೆ? ಆಕ್ಟಿನೈಡ್ ಸೀರೀಸ್ಗ? ಎಸ್, ಆಕ್ಟಿನೈಡ್ ಸೀರೀಸ್. ನೆಕ್ಸ್ಟ್ ಕ್ವಶನ್, ಆಕ್ಟಿನೈಡ್ ಕಾಂಟ್ರಾಕ್ಷನ್ ಈಸ್ ಮೇನ್ಲಿ ರಿಲೇಟೆಡ್ ಟು. ಯಾವುದಕ್ಕೆ? ಸ್ಟ್ರಾಂಗ್ ಶೀಲ್ಡಿಂಗ್ ಎಫೆಕ್ಟ್ ಬೈ 5f ಸಬ್ಶೆಲ್ಲ ಇಲ್ಲ. ಬೋತ್ 1 and 2 ಇಲ್ಲ, ತಪ್ಪು. ಎಕ್ಸ್ಟ್ರಾಆರ್ಡಿನರಿ ಡಿಕ್ರಿಮೆಂಟ್ ನೋ. ಫಸ್ಟ್ ಆಪ್ಷನ್ ಇಸ್ correct. Actinoid series, actinoid contraction is mainly related to poor shielding effect by 5f orbital. 5f orbital. Next ನೋಡ್ತಾ ಹೋಗೋಣ. Which is the most stable oxidation state of actinoids? ಯಾವುದು ಮೋಸ್ಟ್ ಸ್ಟೇಬಲ್? ಯಾವುದು ಮೋಸ್ಟ್ ಸ್ಟೇಬಲ್? ಎಲ್ಲರಿಗೂ ಗೊತ್ತಿದೆ ಅಲ್ವಾ? +3. Which of the actinoids is used in treatment of cancer? ನೋಡಿ, ಯಾವುದೆಲ್ಲ ಬರುತ್ತಾ? ಪ್ಲುಟೋನಿಯಂ ಬರುತ್ತಾ? ನೋ. ಯುರೇನಿಯಂ, ಕ್ಯೂರಿಯಂ, ಥೋರಿಯಂ. ನೋಡಿ ಇಲ್ಲಿ ಸ್ನೇಹಿತರೆ, ಯುರೇನಿಯಮ್ಮು ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರಿಗೆ ಯೂಸ್ ಆಗುತ್ತೆ, ಥೋರಿಯಮ್ಮು ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರಿಗೆ ಯೂಸ್ ಆಗುತ್ತೆ. ಯುರೇನಿಯಂ ಅಲ್ಲಿ ಯಾವುದು ಅಂದರೆ ಯುರೇನಿಯಂ 230 ವಿಚ್ ಈಸ್ ಯೂಸ್ಡ್ ಇನ್ ಅ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಬಟ್ ಥೋರಿಯಮ್ಮು ಸಹ ಯೂಸ್ ಆಗುತ್ತೆ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ಗೆ. ಬಟ್ ಇಟ್ ಈಸ್ ಹಾರ್ಡರ್ ಟು ಪ್ರಿಪೇರ್. ವಿಚ್ ಒನ್? ಥೋರಿಯಂ. ಇದನ್ನ ತುಂಬ ಕಷ್ಟ ಆಗುತ್ತೆ ಪ್ರಿಪೇರ್ ಮಾಡಲಿಕ್ಕೆ. ಆಯ್ತಾ? ಟು ಟ್ರೀಟ್ ಟ್ಯೂಮರ್ಸ್. ವಿಚ್ ಆಫ್ ದ ಆಕ್ಟಿನಾಯ್ಡ್ಸ್ ಈಸ್ ಯೂಸ್ಡ್ ಇನ್ ನ್ಯೂಕ್ಲಿಯರ್ ಫ್ಯೂಯಲ್? ಯಾವುದು ಯೂಸ್ ಆಗುತ್ತೆ ನ್ಯೂಕ್ಲಿಯರ್ ಫ್ಯೂಯಲ್ಗೆ ಅಂದರೆ? ಹಿಂದೆ ಹೇಳಿದ್ನಲ್ಲ, ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಯುರೇನಿಯಂ. ಯಾವ ಯುರೇನಿಯಂ ಐಸೋಟೋಪ್ ಯೂಸ್ ಆಗುತ್ತೆ ಅಂದರೆ ಯುರೇನಿಯಂ 235. ನೆಕ್ಸ್ಟ್, ವಿಚ್ ಐಸೋಟೋಪ್ ಆಫ್ ಪ್ಲುಟೋನಿಯಂ ಈಸ್ ಯೂಸ್ಡ್ ಇನ್ ನ್ಯೂಕ್ಲಿಯರ್ ಬಾಂಬ್ಸ್? ಯಾವ್ದು ಯೂಸ್ ಆಗುತ್ತೆ? ಯಾವ ಐಸೋಟೋಪ್ ಆಫ್ ಪ್ಲುಟೋನಿಯಂ ಯೂಸ್ ಆಗುತ್ತೆ ನ್ಯೂಕ್ಲಿಯರ್ ಬಾಂಬ್ಸ್ನ ಡಿಸ್ಕವರ್ ಮಾಡಲಿಕ್ಕೆ ಅಂದರೆ ಸ್ನೇಹಿತರೆ? ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. P2
39. ನೆಕ್ಸ್ಟ್ ನೋಡಿ, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ನೋಡಿ, ಬೋತ್ actinides are lanthanides are less basic. No, it's a false. Both actinides and lanthanides do not show same oxidation of +3. No, it will show ಅಲ್ವಾ. +3 ಆಕ್ಸಿಡೇಷನ್ ಸ್ಟೇಟ್ ಎರಡರಲ್ಲೂ ಸ್ಟೇಬಲ್ ಇದೆ. Both actinides and lanthanides do not exhibit magnetic and spectral property. No, it is also false. Both actinides and lanthanides are electropositive. Yes, it is true. Option D is the right answer. Next question. Which was the first trans-uranium actinoid element to be discovered? ಯಾವುದು ಫಸ್ಟ್ ಟ್ರಾನ್ಸ್-ಯುರೇನಿಯಂ ಆಕ್ಟಿನಾಯ್ಡ್ ಎಲಿಮೆಂಟ್ ಅಂದರೆ ಸ್ನೇಹಿತರೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಪ್ಟ್ಯೂನಿಯಂ. It is a silvery metal. This is the first trans-uranium actinoid element to be discovered, has been discovered. So thank you for watching my video. ಸ್ನೇಹಿತರೆ, ಇನ್ನೂ ಹೆಚ್ಚಾಗಿ ವಿಷಯವನ್ನು ತಗೊಂಡು ಬರ್ತೇನೆ. ಸೊ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತೀನಿ. Please like, share, subscribe and press the bell icon for upcoming videos. Thank you.